ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನಪ್ಪ ಇವತ್ತು ರೆಸಿಪಿ ತೋರಿಸ್ತೀನಿ, ಕೆರೆ ತೋರಿಸ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ ಅಲ್ವಾ? ನಮ್ಮ ಮನೆ ಮುಂದೆನೇ ಒಂದು ಕೆರೆ ಇದೆ, ಅದಕ್ಕೆ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಎದ್ದ ತಕ್ಷಣ ಒಂದು ವಾತಾವರಣನ ನೋಡೋದ್ರಿಂದ ತುಂಬಾ ಖುಷಿಯಾಗುತ್ತೆ ಅಲ್ವಾ? ಅದಕ್ಕೆ ನಿಮಗೂ ಒಂದು ಸಲ ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಬನ್ನಿ, ಅಮ್ಮನ ಅಡುಗೆ ಮನೆಯಲ್ಲಿ ಇವತ್ತು ಯಾವ ರೆಸಿಪಿ ಮಾಡ್ತಿದ್ದಾರೆ ಅಮ್ಮ ಅಂತ ನೋಡೋಣ. ಅಮ್ಮ ಇವತ್ತು ಗೋಬಿ ಪರೋಟ ಮಾಡ್ತಿದ್ದಾರೆ. ಗೋಬಿ ಪರೋಟ ಅಂದರೆ ಎಲೆಕೋಸಿನ ಪರೋಟ. ಎಲೆಕೋಸನ್ನು ಯೂಸ್ ಮಾಡಿ ಯಾವ ರೀತಿ ಪರೋಟ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ. ಬನ್ನಿ. ಮತ್ತೊಂದು ರೆಸಿಪಿ ಕಡಿ ಅಂದರೆ ಮೊಸರನ್ನ ಯೂಸ್ ಮಾಡಿ ಯಾವ ರೀತಿ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತಿದ್ದಾರೆ. ಎರಡು ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತಿದ್ದಾರೆ. ಮೊದಲು ಪರೋಟ ಮಾಡೋದಕ್ಕೆ ರೆಡಿ ಮಾಡ್ಕೊಬಿಡೋಣ. 2 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದಾರೆ. 2 ಕಪ್ ಗೋಧಿ ಹಿಟ್ಟಿನ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಬಿ ಎಲೆಕೋಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ವಾದಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು, ಎಣ್ಣೆ. ಇಷ್ಟು ಪರೋಟ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ನೆಕ್ಸ್ಟ್ ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದಾರಲ್ವ, ಅದಕ್ಕೆ 5 ಸ್ಪೂನ್ ಎಣ್ಣೆಯನ್ನು ಹಾಕೋತಿದ್ದಾರೆ. ಎಣ್ಣೆಯನ್ನು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲೆಕೋಸನ್ನು ಹಾಕೋತಿದ್ದಾರೆ. ಎಲೆಕೋಸನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿಕಾಯಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಕಟ್ ಮಾಡಿ ಹಾಕೋಬೋದು. ಅಮ್ಮ 3-4 ಹಸಿಮೆಣಸಿಕಾಯಿನ ಯೂಸ್ ಮಾಡಿದ್ದಾರೆ. 1 ಚಿಟಿಕೆ ಹಿಂಗನ್ನು ಯೂಸ್ ಮಾಡೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಅದಕ್ಕೆ ಅಮ್ಮ ಎಲ್ಲದರಲ್ಲೂ ಹಿಂಗನ್ನು ಯೂಸ್ ಮಾಡ್ತಾರೆ. ವಾದಕ್ಕಿ 1/4 ಟೀ ಸ್ಪೂನ್ ವಾದಕ್ಕಿನ ಹಾಕ್ಕೊಂಡಿದ್ದಾರೆ. 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕೋತಿದ್ದಾರೆ. ಇಷ್ಟೆಲ್ಲ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ರುಚಿಯನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಅಮ್ಮ 1 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದಾರೆ. ಇದೆಲ್ಲನೂ ಚೆನ್ನಾಗಿ ಮೊದಲು ನೀರು ಹಾಕ್ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲೆಕೋಸು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ವಾದಕ್ಕಿ, ಜೀರಿಗೆ, ಹಿಂಗು, ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಅಮ್ಮ ಯಾವ ರೀತಿ ಕಲಿಸ್ಕೊತಿದ್ದಾರೆ. ಒಂದೇ ಸಲ ನೀರನ್ನು ಹಾಕ್ಕೊಂಡ್ಬಿಟ್ರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪನ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಡೋದ್ರಿಂದ ನಮಗೆ ಯಾವ ರೀತಿ ಕಲಿಸ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ, ಎಷ್ಟು ಹಾಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಅಮ್ಮ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಿದ್ದಾರೆ. ನೋಡಿ ಗೋಬಿ ಎಲ್ಲೂ ಬಿಟ್ಕೊಳ್ದೇ ಯಾವ ರೀತಿ ಎಲ್ಲದರಲ್ಲೂ ಹೊಂದ್ಕೊಂಡಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕೋತಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ವ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಎಲ್ಲನೂ ಕಲಿಸ್ಕೋಬೇಕು. ಪರೋಟ ಮಾಡೋದಕ್ಕೆ ಹಿಟ್ಟು ರೆಡಿ ಆಗ್ತಿದೆ. ಫೈನಲಿ ಕೈಗೆ ಸ್ವಲ್ಪ ಅಂಟ್ಕೋತಿತ್ತು, ಅದಕ್ಕೆ ಅಮ್ಮ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸಲ ಕಲಿಸ್ಕೊಟ್ಟಿದ್ದಾರೆ. ಈ ರೀತಿ ಕಲಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು ಬೇರೆ ಮೈದಾ ಹಿಟ್ಟಿನ ಪರೋಟ ಎಲ್ಲ ನೋಡಿರ್ತೀವಿ, ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಪರೋಟನ ಮಾಡಿರಲ್ಲ. ಅಮ್ಮ ತೋರಿಸ್ತಿದ್ದಾರೆ ನೋಡಿ. ನೆಕ್ಸ್ಟ್ ಕಡಿ ಮಾಡೋದಕ್ಕೆ 2 ಸ್ಪೂನ್ ಕಡಲೆ ಹಿಟ್ಟು, 5 ಸ್ಪೂನ್ ಮೊಸರನ್ನ ತೊಗೊತಿದ್ದಾರೆ. 5-6 ಸ್ಪೂನ್, ನಿಮಗೆ ಎಷ್ಟು ಜನ ಇರ್ತಾರೆ ಆ ಕ್ವಾಂಟಿಟಿ ಮೇಲೆ ನೀವು ಮೊಸರನ್ನ ತೊಗೋಬೋದು. ಸ್ಪೂನಲ್ಲಾದರೂ ತೊಗೋಬೋದು, ಸೌಟಲ್ಲಾದರೂ ತೊಗೋಬೋದು. ಅಮ್ಮ ಚಿಕ್ಕ ಸೌಟನ್ನು ಯೂಸ್ ಮಾಡಿದ್ದಾರೆ. ಚಿಕ್ಕ ಸೌಟನ್ನು ಯೂಸ್ ಮಾಡಿ ಮೊಸರನ್ನ ತೊಗೊಂಡಿದ್ದಾರೆ. ಮೊಸರು ಮತ್ತು ಕಡಲೆ ಹಿಟ್ಟನ್ನು ಈ ರೀತಿ ಬೀಟ್ ಮಾಡ್ಕೋಬೇಕು. ಕಡಲೆ ಹಿಟ್ಟು ಎಲ್ಲೂ ಗಂಟು ಆಗಬಾರ್ದು. ಗಂಟು ಆದರೆ ಸಾಂಬಾರಲ್ಲಿ ಅದು ಗಂಟೆ ಸಿಕ್ಬಿಡುತ್ತೆ, ಕಾಣಿಸ್ತಿರುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಗಂಟಿದ್ರೆ ಅದನ್ನ ತೆಗಿಬೇಕಲ್ವಾ, ಅದಕ್ಕೆ ಅಮ್ಮ ಒಂದು ಜಾಲರಿನಲ್ಲಿ ಕಲಸಿರುವಂಥ ಕಡಲೆ ಹಿಟ್ಟು ಮತ್ತು ಮೊಸರನ್ನ ಹಾಕ್ಕೊಂಡು ಶೋಧಿಸ್ಕೊತಿದ್ದಾರೆ. ನಿಮ್ಮ ಮನೇಲಿ ಇಷ್ಟೊಂದು ದೊಡ್ಡ ಜಾಲರಿ ಇರಲಿಲ್ಲ ಅಂತಂದರೆ ಬೇರೆ ಚಿಕ್ಕದು ಯಾವುದಾದ್ರು ಇರುತ್ತಲ್ಲ
ಅದರಲ್ಲೇ ಶೋಧಿಸ್ಕೋಬೋದು. ಈ ರೀತಿ ಶೋಧಿಸ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಪೂರ್ತಿ ಎಲ್ಲ ಶೋಧಿಸ್ಕೋಬೇಕು. ನೋಡಿ ಸ್ವಲ್ಪ ಗಂಟು ಹುಡ್ಕೊಂತಲ್ವ, ಸ್ವಲ್ಪನೂ ಗಂಟು ಇರಬಾರ್ದು. ಆ ರೀತಿ ಬೀಟ್ ಮಾಡಿಕೊಂಡು ಶೋಧಿಸ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ 2 ಲೋಟ, ನಾವು ಮನೇಲಿ ಇರೋದು 4 ಜನ ಆಗಿರೋದ್ರಿಂದ 2 ಲೋಟ ನೀರನ್ನು ಅಳತೆಯಲ್ಲಿ ಹಾಕೋತಿದ್ದಾರೆ ಅಮ್ಮ. 2 ಲೋಟ ನೀರು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಆ ಅಳತೆ ಮೇಲೆ ಹಾಕೋಬೋದು. 2 ಲೋಟ ನೀರನ್ನು ಆ್ಯಡ್ ಮಾಡ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಹಸಿಮೆಣ್ಸಿಕಾಯಿನ ಹಾಕೋತಿದ್ದಾನೆ. 2 ಹಸಿಮೆಣ್ಸಿಕಾಯಿ ಹಾಕೋತಿದ್ರಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ 1 ಚಿಟಿಕೆ ಅರಿಶಿನ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೋಡಿ ಯಾವ ರೀತಿ ಆಯಿತು, ಎಲ್ಲೂ ಗಂಟು ಏನೂ ಕಾಣಿಸಲ್ಲ. ಈ ರೀತಿ ಮಿಕ್ಸ್ ಮಾಡಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಯೋಕ್ಕೆ ಬಿಡಬೇಕು. ಫಸ್ಟ್ ಏನು ಒಗ್ಗರಣೆ ಮಾಡಿಲ್ಲ, ಏನೂ ಮಾಡಿಲ್ಲ, ಅದೇ ರೀತಿ ಇಟ್ಬಿಟ್ರು ಅಂತ ಅಂದ್ಕೊಟ್ಟಿದ್ದೀರಲ್ವ. ಒಗ್ಗರಣೆ ಲಾಸ್ಟಲ್ಲಿ ಕೊಡ್ತಾರೆ. ಮೊದಲು ಇದು ಚೆನ್ನಾಗಿ ಬೇಯಬೇಕು, ಕುದಿ ಬರಬೇಕು. ಅಲ್ಲಿವರೆಗೂ ತಿರುಗ್ತಿರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೆ ಸ್ಪೂನ್ನ ಬಿಡದೇ ತಿರುಗ್ತಾನೇ ಇರಬೇಕು. ಹತ್ರ ತಿರುಗ್ತಾ ಮೊಸರು ಮತ್ತು ಕಡಲೆ ಹಿಟ್ಟು ಗಟ್ಟಿ ಬರುತ್ತೆ. ಅದಕ್ಕೆ ತಳ ಹಿಡಿಬಾರ್ದು, ಆ ಥರ ತಿರುಗ್ತಾನೇ ಇರಬೇಕು. ಬಿಟ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಬನ್ನಿ, ಅದು ಮೊಸರು ಮತ್ತು ಕಡಲೆ ಹಿಟ್ಟು ಬೇಯೋಷ್ಟರೊಳಗೆ ಪರೋಟ ರೆಡಿ ಮಾಡ್ಕೊಬಿಡೋಣ. ಅಮ್ಮ ನೋಡಿ, ಇಲ್ಲಿ ಅಮ್ಮ ಪರೋಟ ಮಾಡೋದಕ್ಕೆ ಯಾವ ರೀತಿ ಮಾಡ್ತಿದ್ದಾರೆ. ಎಷ್ಟು ಬೇಗ ಮಾಡ್ತಾರೆ ಅಂತಂದರೆ ಅಷ್ಟು ಬೇಗ ಮಾಡ್ತಾರೆ. ನನಗೂ ಟ್ರೈ ಮಾಡು ಅಂತ ಹೇಳ್ತಾರೆ. ಅದೇ ನನಗೆ ಈ ರೀತಿ ಪರೋಟ ಮಾಡೋದಕ್ಕೆ ಬರೋದೇ ಇಲ್ಲ. ಈ ರೀತಿ ಶೇಪ್ ಬರೋದಿಲ್ಲ, ಶೇಪ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಗೋಬಿ ಎಲ್ಲ ಇರುತ್ತಲ್ವ, ಎಲೆಕೋಸು ಆ ಕಡೆ ಈ ಕಡೆ ಹೋಗಿರುತ್ತೆ. ಶೇಪ್ ಬರಬೇಕು ಅಂತೇನಿಲ್ಲ, ಇಷ್ಟು ಶೇಪ್ ಬಂದ್ರೂ ಸಾಕು. ಎಷ್ಟು ಬೇಕೋ, ಯಾವ ಥರ ಬೇಕೋ ಆ ಥರ ಹೊತ್ಕೊಳ್ಳಿ. ಪರೋಟ ಬೇಯಿಸೋದಕ್ಕೆ ಹಂಚು ಕಾದಿದೆ. ಈಗ ಅಮ್ಮ ಪರೋಟ ಮಾಡೋದಕ್ಕೆ ಹಾಕ್ತಿದ್ದಾರೆ. ತವದ ಮೇಲೆ ಹಾಕಿದ್ರು ನೋಡಿ ಯಾವ ರೀತಿ ಹಾಕ್ತಿದ್ದಾರೆ. 2 ಕಡೆನೂ ಚೆನ್ನಾಗಿ ಬೇಯಿಸಬೇಕು. 2 ಕಡೆನೂ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಇದರಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಪರೋಟ ಒತ್ತಿದ್ರಲ್ವಾ, ಅದೆಲ್ಲ ಅಲ್ಲೇ ಉಳಿದು ಬಿಡುತ್ತೆ. ಅದೆಲ್ಲ ಕಪ್ ಆಗ್ಬಿಟ್ಟು ಪರೋಟದ ಮೇಲೇ ಉಳ್ಕೊಬಿಡುತ್ತೆ. ಚೆನ್ನಾಗಿರಲ್ಲ, ಚೆನ್ನಾಗೂ ಕಾಣಿಸಲ್ಲ, ಸೀದೋಗಿರೋ ಥರ ಕಾಣಿಸುತ್ತೆ. ಅದಕ್ಕೆ ಅಮ್ಮ ಒಂದು ಬಟ್ಟೆ ತಗೊಂಡು ಗೋಧಿ ಹಿಟ್ಟನ್ನೆಲ್ಲನೂ ಒರೆಸಿದ್ರು. ಒರೆಸಾದ್ಮೇಲೆ 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೋಬೇಕು. 2 ಸ್ಪೂನ್ 2 ಕಡೆನೂ ತಿರುಗಿಸಿ ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆನ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೇಕು. ಇದು ಪರೋಟ ಮಾಡೋದಕ್ಕೆ ಇರುವಂತಹ ಒಂದು ಸಾಧನ. ಇದನ್ನ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಅಂದರೆ ಚಪಾತಿ ಒತ್ತೋ ಮಣೆ, ಲಟ್ಟಣಿಗೆ ಎಲ್ಲ ಸಿಗುತ್ತಲ್ಲ, ಅದೇ ಅಂಗಡಿಯಲ್ಲಿ ಇದು ಕೂಡ ಸಿಗುತ್ತೆ. ಅಮ್ಮ ಚಪಾತಿ ಪರೋಟ ಎಲ್ಲ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ನೋಡಿ ಯಾವ ರೀತಿ ಪರೋಟ ರೆಡಿ ಆಗ್ತಿದೆ. ಗೋಬಿ ನೋಡಿ ಎಲ್ಲೂ ಬಿಟ್ಕೊಂಡಿಲ್ಲ. ಗೋಬಿ ತುಂಬಾ ಚೆನ್ನಾಗಿದೆ ನೋಡಿ. ಗೋಬಿ ಎಲ್ಲಾದರೂ ಬಿಟ್ಕೊಂಡಿದೆಯಾ? ಎಲ್ಲೂ ಇಲ್ಲ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪರೋಟ ರೆಡಿ. ಮತ್ತು ಈ ಕಡೆ ನೋಡಿ, ಗಟ್ಟಿ ಆಗಬೇಕು ಅಂತ ಹೇಳಿದ್ನಲ್ಲ, ಗಟ್ಟಿಯಾಗಿದೆ. ಈ ರೀತಿ ಗಟ್ಟಿ ಆಗೋವರೆಗೂ ತಿರುಗ್ತಿರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಅಂತ ಹೇಳಿದ್ನಲ್ಲ. ಈ ರೀತಿ ಗಟ್ಟಿಯಾದ ನಂತರ ಅಮ್ಮ ಒಂದು ಒಗ್ಗರಣೆನ ಕೊಡ್ತಾರೆ. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಅಲ್ಲಿವರೆಗೂ ತಿರುಗ್ತಾನೆ ಇರಬೇಕು. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ. ಈ ರೀತಿ ಗಟ್ಟಿಯಾದ ನಂತರ ಒಂದು ಒಗ್ಗರಣೆನ ಕೊಟ್ಬಿಡೋಣ. ಅಮ್ಮ ಒಗ್ಗರಣೆ ಕೊಡೋಕ್ಕೆ ಇಟ್ಟಿದ್ದಾರೆ. ಅದಕ್ಕೆ 2 ಟೀ ಸ್ಪೂನ್ ತುಪ್ಪನ ಹಾಕ್ಕೊಡ್ತಿದ್ದಾರೆ. ತುಪ್ಪನಾರೇ ಯೂಸ್ ಮಾಡ್ಬೋದು, ಎಣ್ಣೆನಾರೇ ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದೋ ಅನುಕೂಲ ಅದನ್ನು ಯೂಸ್ ಮಾಡಿ. ಅಮ್ಮ ಯಾವಾಗಲೂ ಸಾಂಬಾರಿಗೆ ತುಪ್ಪನೇ ಯೂಸ್ ಮಾಡ್ತಾರೆ. 2 ಟೀ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದಾರೆ. 1 ಚಿಟಿಕೆ ಹಿಂಗನ್ನು ಹಾಕೋತಿದ್ದಾರೆ. ಒಲೆ ಮೇಲೆ ಇಟ್ಟು ಒಗ್ಗರಣೆನ ಕೊಟ್ಟರೆ ಅದು ಸೀದೋಗಿಬಿಡುತ್ತೆ. ಅದಕ್ಕೆ ಅದನ್ನು ತೆಗೆದ್ಬಿಟ್ಟು 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸಾಸಿವೆ,
ಮತ್ತು 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಈ ರೀತಿ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು, ಇಲ್ಲಾಂದರೆ ಒಂದೇ ಸಲ ಹಾಕ್ಬಿಟ್ರೆ ಎಲ್ಲ ನಮಗೆಲ್ಲ ಹಾರಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಹಾಕ್ಕೋಬೇಕು. ನೋಡಿ ಒಗ್ಗರಣೆ ಕೊಟ್ಟ ತಕ್ಷಣ ಯಾವ ರೀತಿ ಕಡಿ ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆಲಿ, ಚಪಾತಿ ಜೊತೆಲಿ, ಪರೋಟದ ಜೊತೆಲಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಅದನ್ನು ಆಫ್ ಮಾಡಿಬಿಡು, ಗ್ಯಾಸನ್ನು ಆಫ್ ಮಾಡಬೇಕು. ಕುದಿಯೋ ಅವಶ್ಯಕತೆ ಇಲ್ಲ. ಒಗ್ಗರಣೆ ಕೊಟ್ಟ ತಕ್ಷಣ ಗ್ಯಾಸನ್ನು ಆಫ್ ಮಾಡಿಬಿಡಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರೆಡಿ, ಕಡಿ ರೆಡಿ. ಈ ರೀತಿ ಪರೋಟ, ಗೋಬಿ ಪರೋಟ, ಕಡಿ ಮತ್ತು ಗ್ರೀನ್ ಚಟ್ನಿ ರೆಡಿ ಟು ಈಟ್. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಡುಗೆ ಮಟ್ಟಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.